ಸರ್ ಬಹಳಷ್ಟು ಜನ ರೇಗಿಸ್ತಾರಲ್ಲ ಸ್ಪರ್ಧಿಗಳನ್ನ, ಬೇರೆ ಬೇರೆ ಸ್ಪರ್ಧಿಗಳನ್ನ ರೇಗಿಸುವಂಥದ್ದು. ಇವಾಗ ಅಶ್ವಿನಿ ಆಗಿರ್ಬೋದು, ಜಾನ್ವಿ ಅವ್ರನ್ನ ಒಂದು ಹಾಡ್ ಮುಖಾಂತರನೇ ಅಂದ್ರೆ ದೊಡ್ಡವ ದೊಡ್ಡವ ದೋಸೆ ಕೂಡ ಈ ತರ ಒಂದಷ್ಟು ರೇಗಿಸುವಂಥದ್ದು, ಚೇಷ್ಟೆ ಮಾಡುವಂಥದ್ದು ಆ ಶಾಲಾ ದಿನಗಳಲ್ಲಿ ಇತ್ತ ಅದು? ಆ ಥರ ಏನು ಇರಲಿಲ್ಲ. ಆವಾಗ ಓದ್ತಿದ್ದ ಟೈಮ್ನಲ್ಲಿ ಅವನು ಬಹಳ ಸೈಲೆಂಟ್ ಬಾಯ್ ಆಗಿದ್ದ, ತುಂಬ ಸೈಲೆಂಟ್ ಬಾಯ್ ಆಗಿದ್ದ. ಇವಾಗ ಅದು ಭಾಳ ವ್ಯತಿರಿಕ್ತವಾಗಿ ಬೆಳೆದೇನೆ, ತೊಂದರೆ ಇಲ್ಲ ಅದರಲ್ಲಿ. ಆದರೆ ಅವನು ಬಳಸುವಂಥ ಪದಗಳು ತುಂಬ ಅರ್ಥಗರ್ಭಿತವಾಗಿರ್ತವೆ. ಸಮಯಕ್ಕೆ ತಕ್ಕಂತೆ ಯಾರನ್ನೂ ನೋಯಿಸಬೇಕು ಅಂತ ಏನು ಅವನು ಬಳಸೋದಿಲ್ಲ ಅಲ್ಲಿ. ಅಲ್ಲಿ ಸಮಯಕ್ಕೆ ತಕ್ಕಂತೆ ಬಳಸ್ತಾನೆ, ಅದು ಅರ್ಥಗರ್ಭಿತವಾಗಿದೆ. ಎಲ್ಲರಿಗೂ ಆ ಪ್ರತಿಭೆ ಬರೋದಿಲ್ಲ ಅನ್ನುವಂಥದ್ದು. ಕಾಮಿಡಿಯಿಂದ ಕ್ಷಣಕ್ಕೆ ಅಲ್ಲಿ ಬೇರೆ ಬೇರೆ ಪದಗಳಿರೋದಿಲ್ಲ, ಗ್ರಾಮೀಣ ಭಾಷೆಯ ಪದಗಳಾಗಿರ್ತವೆ ಮತ್ತು ಆ ಸಿಚುವೇಶನ್ ತಕ್ಕಂತೆ ಬಳಸ್ತಾ ಇರೋದ್ರಿಂದ ಅವನು ಉತ್ತಮವಾಗಿ ಆಟ ಆಡ್ತಿದ್ದಾನೆ ಸರ್. ಅದು ಇಲ್ಲಿ ಆ ಥರ ಇರಲಿಲ್ಲ, ತುಂಬ ಸೈಲೆಂಟ್ ಆಗಿದ್ದ. ಮತ್ತು ಅವನು ಏನು ಇಲ್ಲಿ ಹೈಸ್ಕೂಲ್ನ ಮುಗಿಸಿ ತದನಂತರ ITI ಮುಗಿಸ್ಕೊಂಡು ಪ್ರಾರಂಭದಲ್ಲಿ ಬೆಂಗಳೂರಿಗೆ ಹೋದ ತುಂಬ ಕಷ್ಟನ ಅನುಭವಿಸುವಂಥ ವಿದ್ಯಾರ್ಥಿ ನಮ್ಮ ಸ್ಟೂಡೆಂಟು. ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅವನಿಗೆ. ಶ್ರಮ ಪಟ್ಟುವಂಥ ವಿದ್ಯಾರ್ಥಿ, ವಿವಿಧ ಶೋಗಳಲ್ಲಿ ಭಾಗವಹಿಸಿದ್ದಾನೆ. ಮುಂದೆನೂ ಕೂಡ ಅವನು ಉತ್ತಮ ನಾಯಕನಾಗುವಂತಹ ಲಕ್ಷಣ ಅವನಲ್ಲಿ ಇದೆ ಖಂಡಿತ. ಮತ್ತು ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು ಕರ್ನಾಟಕ ಜನತೆಯಲ್ಲಿ ಈ ಬಡ ಹುಡುಗನಿಗೆ ಮತ್ತು ಪ್ರತಿಭೆ ಇರುವಂಥ ಈ ವಿದ್ಯಾರ್ಥಿಗೆ ಎಲ್ಲರೂ ಕೂಡ ಓಟ್ ಕೊಟ್ಟು ಗೆಲ್ಲಿಸಲಿ, ದೇವರು ಅವ್ರಿಗೆ ಆಶೀರ್ವಾದನ ಮಾಡ್ತೀವಿ ದೇವ್ರ ಪರವಾಗಿ ಅಂತ ಕೇಳ್ಕೊತಿದ್ದೀನಿ ಸರ್. ಸರ್ ನೀವೇನ್ ಹೇಳ್ತೀರಾ ಸರ್? ಅಂದ್ರೆ ಓದಿನಲ್ಲಿ ಈ SLC ಪಾಸ್ ಆದಾಗ ಚೆನ್ನಾಗಿ ಹೋಗ್ತಾ ಇದ್ರಿ? ಹೊಸದಾಗಿ ಬಂದಿರೋದು ಸರ್ ಈ ಶಾಲೆಯಲ್ಲಿ. ಅಂದರೆ ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅದನ್ನು ತುಂಬ ಖುಷಿಯಾದೊಂದು ವಿಚಾರ. ಅದು ಬಡತನದಿಂದ ಹಳ್ಳಿಯಿಂದ ಬಂದಿರುವಂಥವ್ರು. ಈಗ ಡಾಲಿ ಧನಂಜಯವರು ಒಂದು ಮಾತು ಹೇಳ್ತಾ ಇರ್ತಾರೆ, ಬಡವ ಮಕ್ಕಳು ಬೆಳಿಬೇಕು ಅಂತ. ಅದೇ ರೀತಿ ಗಿಲ್ಲಿಯವರು ಸಹ ತುಂಬ ಬಡತನದಿಂದ ಈಗ ಬೆಳೆದಿರೋದು. ಸೊ ಅವರು ಸೀಸನ್ 2 ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ಈಗ 14ನೇ ಓವರ್ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಕರ್ನಾಟಕದ ಜನತೆ ಎಲ್ಲರೂ ಹೆಚ್ಚಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಲಿ ಅಂತ ಹಾರೈಸ್ತೇನೆ ಸರ್. ಬಡವ್ರ ಮಕ್ಕಳು ಬೆಳೆಯೋದ್ರ ಜೊತೆ ಗೆಲ್ಲಿ ಅಂತ ಹೇಳಿ. ಹೌದೌದು, ಖಂಡಿತ ಖಂಡಿತ. ಇದರ ಮುಖಾಂತರ ಇನ್ನಷ್ಟು ಈಗ ಗಿಲ್ಲಿಯವರು ಬಡವರು ಮಕ್ಕಳಾಗಿರೋದ್ರಿಂದ ಗೆದ್ದರೆ ಇನ್ನಷ್ಟು ಜನಕ್ಕೆ ಅವರಿಂದ ಸ್ಫೂರ್ತಿ ಸಿಗುತ್ತೆ ಅನ್ನುವಂಥದ್ದು. ಅದರಿಂದ ಈ ಸಾರಿ ಸೀಸನ್ 12 ವಿನ್ ಆಗಲಿ ಅಂತ ಹಾರೈಸ್ತೀನಿ ಸರ್. ಇದಿಷ್ಟು ಗಿಲ್ಲಿ ಅವರ ಓದಿದಂತಹ ಬಂಡೂರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರ ಮಾತಾಗಿರುವಂಥದ್ದು. ಅಂದ್ರೆ ಬಹಳಷ್ಟು ಸೈಲೆಂಟ್ ಆಗಿ ಇರ್ತಿದ್ದ, ಆದ್ರೆ ಈ ರೀತಿ ಬೆಳವಣಿಗೆ ಕಂಡಿರುವಂಥದ್ದು ನಿಜಕ್ಕೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಆತ ಗೆದ್ದು ಬರ್ಲಿ, ಕರ್ನಾಟಕದ ಕೀರ್ತಿಯನ್ನು ಆರಿಸಲಿ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.